ಚೆನ್ನಾಗಿದೆ ಸರ್, ಮೂವಿ ಚೆನ್ನಾಗಿದೆ. ಕಂಪ್ಲೀಟ್ ಕುಟುಂಬ ಸಮೇತರಾಗಿ ನೋಡುವಂಥ ಸಿನಿಮಾ. ಸಂಜು ನನ್ನ ಆತ್ಮೀಯ ಸ್ನೇಹಿತರು ಮನ್ವಿತ್ ಅವರು ಅಭಿನಯಿಸಿದ್ದಾರೆ. ಕುಟುಂಬ ಸಮೇತರಾಗಿ ನೋಡ್ಬೋದು ಸರ್. ಚೆನ್ನಾಗಿದೆ ಸರ್, ಒಂದು ಫ್ಯಾಮಿಲಿ ಕುಟುಂಬ ಸಮೇತರಾಗಿ ನೋಡುವಂಥ ಸಿನಿಮಾ. ಇದರಲ್ಲಿ ಲವ್ ಕಾನ್ಸೆಪ್ಟ್ ಇದೆ. ಆಮೇಲೆ ತಾಯಿ ಮಗನ ಒಂದು ಬಾಂಧವ್ಯ ಚೆನ್ನಾಗಿ ತೋರಿಸಿದ್ದಾರೆ ಯತಿರಾಜ್ ಅವರು. ಅಂದರೆ ಈಗ ನಾವು ಒಂದು ಹುಡುಗಿನ ತುಂಬ ಇಷ್ಟಪಟ್ಟಿರ್ತೀವಿ, ಆ ಹುಡುಗಿ ಸಿಗಲಿಲ್ಲ ಅಂತೇಳಿ ನಾವು ಇನ್ನೇನೋ ಮಾಡ್ಕೊಳಕ್ಕೆ ಹೋಗ್ತೀವಿ. ಅದು ಒಂದು ಸ್ವಲ್ಪ ಯೋಚನೆ ಮಾಡಿದಾಗ ಅದಕ್ಕಿಂತ ಬೆಸ್ಟ್ ಆಪ್ಷನ್ಸ್ ಇನ್ನೊಂದು ಇದೆ ಅನ್ನೋದು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಥ್ಯಾಂಕ್ ಯು. ಚೆನ್ನಾಗಿದೆ. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಒಳ್ಳೆ ಬ್ಯೂಟಿಫುಲ್ ಲವ್ ಸ್ಟೋರಿ. ಎಷ್ಟೋ ಜನ ಆಕ್ಷನ್ ಬೇಕು ಅನ್ನೋರಿಗೆ ಇದೊಂದು ಒಳ್ಳೆ ಮೆಸೇಜ್ ಇರೋಂಥ ಲವ್ ಸ್ಟೋರಿ. ತಾಯಿ ಆದವಳು ತನ್ನ ಮಗನ್ನ ಯಾವ ರೀತಿಯಾಗಿ ತಿದ್ದುತ್ತಾಳೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಮೂವಿ. ಇದನ್ನ ಪ್ರತಿಯೊಬ್ಬರು ನೋಡಬೇಕು, ಈ ತರ ಸಿನಿಮಾನ ಬೆಳೆಸಬೇಕು. ದಯವಿಟ್ಟು ಎಲ್ಲರೂ ಕನ್ನಡಿಗರ ಈ ಸಿನಿಮಾ ನೋಡಿ ಪ್ಲೀಸ್. ಮತ್ತೊಮ್ಮೆ ಸ್ಕ್ರೀನ್ ಮೇಲೆ ನೋಡಿ ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮಗು ಒಳ್ಳೇದಾಗ್ಲಿ. ಎಲ್ಲರೂ ಥಿಯೇಟರ್ ಬಂದು ಈ ಸಿನಿಮಾನ ನೋಡಿ ಇವ್ರನ್ನೆಲ್ಲ ಬೆಳೆಸಿ ಅಂತ ಕೇಳ್ಕೊತಾ ಇದೀವಿ. ಥ್ಯಾಂಕ್ ಯು. ಹೀರೋ ತುಂಬಾ ಚೆನ್ನಾಗಿ ಫೈಟ್ ಮಾಡಿದ್ದಾರೆ. 2 ಫೈಟ್ ತುಂಬಾ ಚೆನ್ನಾಗಿ ಹೈಟು ಪರ್ಸೆಂಟ್ ಎಲ್ಲ ಚೆನ್ನಾಗಿ ಕಾಣಿಸ್ತದೆ. ಆಮೇಲೆ 2 ಹೀರೋನು ಚೆನ್ನಾಗೂ ಮಾಡಿದ್ದಾರೆ. ಇಂಟರ್ವಲ್ ಆದ್ಮೇಲೆ ತುಂಬಾನೇ ಚೆನ್ನಾಗಿದೆ. ತುಂಬಾ ಇಷ್ಟ ಆಯ್ತು. ಸರ್ ಮುಂದೆ ಬನ್ನಿ ಸರ್. ಒಂದು ಒಳ್ಳೆ ಮೂವಿ ಅಂತ ಹೇಳ್ಬೋದು. ಯತೀಶ್ ರಾಜ್ ನಾಯ್ಡು ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ನು ಮತ್ತು ಮೇಕಿಂಗ್ ಚೆನ್ನಾಗಿದೆ. ಮತ್ತು ಸಂಗೀತ ಮೇಡಮ್ದು ಒಂದು ತಾಯಿ ಮಗಂದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಹೊಸಬ್ರಿಗೆ ಆದ್ಯತೆ ಕೊಡಿ. ಯಾಕೆಂದರೆ ಎಲ್ಲರೂ ಪ್ಯಾನ್ ಇಂಡಿಯಾ ಮಾಡೋಕ್ಕಾಗಲ್ಲ, ಎಲ್ಲ ಈ ಬಜೆಟ್ ಸಿನಿಮಾ ಮಾಡೋಕ್ಕಾಗಲ್ಲ. ಹೊಸಬ್ರಿಗೆ ಆದ್ಯತೆ ಕೊಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಸಿನಿಮಾ ಸಂಜು ಸಿನಿಮಾ ನೋಡಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ತುಂಬ ವರ್ಷಗಳಿಂದ ಸಂಜು ವೆಡ್ಸ್ ಗೀತಾ ಅಂತ ಒಂದು ಸಿನಿಮಾ, ಲವ್ ಸ್ಟೋರಿ ಸಿನಿಮಾ ನೋಡಿದ್ವಿ. ಈಗಿನ ಟ್ರೆಂಡಲ್ಲಿ ಲವ್ ಸ್ಟೋರಿ ಸಿನಿಮಾ ಬರ್ತಿಲ್ವಲ್ಲಪ್ಪ ಅನ್ನೋದು ಒಂದು ಫೀಲ್ ಇತ್ತು. ಇವತ್ತಿನ ಕಾಲದಲ್ಲೂ ಅಂದರೆ 5G 6G ಓಡೋವಂಥ ಕಾಲದಲ್ಲೂ ಕೂಡ ಒಂದು ಪ್ಯೂರ್ ಲವ್ ಸ್ಟೋರಿ ಒಂದು ಅದ್ಭುತವಾಗಿದೆ ಅಂತ ತೋರಿಸ್ಕೊಟ್ರು. ಸೆಕೆಂಡ್ ಹಾಫ್ ಅಂತೂ ತುಂಬಾ ಅದ್ಭುತವಾಗಿದೆ. ಆಮೇಲೆ ಒಂದು ಒಳ್ಳೆ ಜಾಗದಲ್ಲಿ ಮಡಿಕೇರಿ ಸಕಲೇಶ್ಪುರ ಕಡೆ ಮಾಡಿದ್ದಾರೆ ಅಂತ ಕಾಣುತ್ತೆ. ಪರಿಸರನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸಾತ್ವಿಕ ಮೇಡಮ್ ಮತ್ತೆ ಸಂಗೀತ ಮೇಡಮ್ ಅಂದ್ರೆ ಪ್ರತಿಯೊಬ್ಬ ಒಂದು ಗಂಡು ಮಗುನು ಇಂಥ ತಾಯಿನೇ ಇರಬೇಕು ಅನ್ನೋ ಲೆವೆಲ್ಗೆ ಸಂಗೀತ ಮೇಡಮ್ ಪರ್ಫಾರ್ಮ್ ಮಾಡಿದ್ದಾರೆ. ಹಾಗೆ ಶ್ರಾವ್ಯ ಕೂಡ ಇವತ್ತಿನ ಟ್ರೂ ಲವ್ ಗಳು ಸಿಗ್ತಾ ಇಲ್ಲ ಅಲ್ವಾ, ಇವತ್ತಿನ ಬ್ಯಾಂಗ್ಳೂರ್ ಸಿಟಿ ಆಗಿರ್ಬೋದು, ಕಲರ್ಫುಲ್ ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೀರೋನು ಅಷ್ಟೇ, ಇದು ಮೊದಲನೇ ಮೂವಿ ಅಂತ ಅನ್ನಿಸ್ತಾ ಇಲ್ಲ. ಹೀರೋ ಆಕ್ಷನ್ ಮೂವಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಅಲ್ಲಿ ಫೈಟ್ ಬರುತ್ತೆ, 2 ಫೈಟ್, ಸಾಂಗ್ ಆಗ್ಲಿ ಎಲ್ಲ ಅದ್ಭುತವಾಗಿದೆ. ಎಷ್ಟೋ ವರ್ಷಗಳ ಮೇಲೆ ಪ್ಯೂರ್ ಲವ್ ಸ್ಟೋರಿ ಬಂದಿರಲಿಲ್ಲ ಅನ್ನೋ ಒಂದು ನೋವಿತ್ತು. ಈ ಸಿನಿಮಾನ ನೋಡಿ ಇವತ್ತು ಅದು ಹೀರೋಯಿನ್ ಗಳ ಜೊತೆನೆ ನೋಡಿದೆ. ಇದರಲ್ಲಿ ನಮ್ಮ ಗೆಳತಿ ಒಬ್ರು ಸೆಕೆಂಡ್ ಹೀರೋಯಿನ್ ಇವರು ಮಾಡಿದ್ದಾರೆ. ಇವ್ರ ಅಭಿನಯನೂ ಕೂಡ ತುಂಬಾ ಚೆನ್ನಾಗಿದೆ. ಸೊ ಒಂದು ಹೀರೋ ಟರ್ನಿಂಗ್ ಪಾಯಿಂಟ್ ಎಲ್ಲಿ ಟರ್ನ್ ಆಗುತ್ತೆ ಅನ್ನೋದು, ಇದನ್ನ ಹೇಳಿದ್ರೆ ಸ್ಟೋರಿ ಹೇಳಿದ್ರೆ ಚೆನ್ನಾಗಿರಲ್ಲ. ಈ ಸಿನಿಮಾನ ಡೈರೆಕ್ಟ್ ಆಗಿ ಕರ್ನಾಟಕದ ಜನತೆಗಳ ಹತ್ರ ಕೇಳ್ಕೊಳ್ಳೋದು ಒಂದನೇ, ಈ ತರ ಒಳ್ಳೊಳ್ಳೆ ಸಿನಿಮಾಗಳು ಲವ್ ಸ್ಟೋರಿಗಳು ಬರೋದೇ ಅಪರೂಪ. ಈ ಸಿನಿಮಾನ ದಯವಿಟ್ಟು ನೋಡಿ. ಎಲ್ಲ ಕನ್ನಡಿಗರ ಕನ್ನಡ ಸಿನಿಮಾನ ದಯವಿಟ್ಟು ನೋಡಿ, ಕನ್ನಡನ ಬೆಳೆಸಿ. ಫ್ರೆಂಡ್ಸ್ ಆಗಿ ನೋಡ್ಬೇಕು. ವಯಸ್ಸಿಗೆ ಬಂದ್ಮೇಲೆ ತಂದೆ ತಾಯಿ ಅನುಮಾನಗಳನ್ನ ಪಡಬಾರ್ದು. ಅವ್ರ ಇಷ್ಟ ಕಷ್ಟಗಳನ್ನ ನಾವು ನೋಡ್ಕೊಂಡು ಹೋಗ್ಬೇಕು. ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಮೇಡಮ್, ಅದ್ಭುತವಾಗಿದೆ. ಮಾನ್ವಿತ್ ಅವರಕ್ಕರ ಆಕ್ಟಿಂಗ್ ಚೆನ್ನಾಗಿದೆ. ಆಮೇಲೆ ಹೀರೋಯಿನಿಗೆ ಕಣ್ಣಲ್ಲೇ ಆಕ್ಟಿಂಗ್ ಮಾಡಿದ್ದಾರೆ. ಇನ್ನು ಸೆಕೆಂಡ್ ಹಾಫ್ ಸಂಗೀತ ಮೇಡಮ್ ಆಕ್ಟಿಂಗ್ ಮಾತ್ರ ಸೂಪರ್ ಚೆನ್ನಾಗಿದೆ. ಚೆನ್ನಾಗಿತ್ತು ಮೂವಿ, ಸ್ಟೋರಿ ಚೆನ್ನಾಗಿತ್ತು, ಚೆನ್ನಾಗಿದೆ ನೋಡಿ ಎಲ್ಲರೂ. ಥ್ಯಾಂಕ್ ಯು. ಸೊ ನಮ್ಮ ಕನ್ನಡ ಸಿನಿಮಾನ ಎಲ್ಲರೂ ಬಂದು ನೋಡಿ ಥಿಯೇಟ್ರಿಗೆ. ಯಾಕೆಂದರೆ ನಮ್ಮ ಕನ್ನಡ ಸಿನಿಮಾ ಬೆಳೆದಷ್ಟು ನಮ್ಮ ಕನ್ನಡಿಗರಿಗೆ ಬೆಲೆ ಬರುತ್ತೆ. ಇಲ್ಲ ಅಂದರೆ ನಿಜವಾಗ್ಲೂ ಕನ್ನಡ ಕೆಳಗೆ ಹೋಯ್ತು ಅಂದರೆ ಯಾರಿಗೂ ಬೆಲೆ ಸಿಗಲ್ಲ ಕನ್ನಡಿಗರಾಗಿ. ಸೊ ಸಿನಿಮಾ ಚೆನ್ನಾಗಿದೆ, ಬಂದು ಸಲ ನೋಡಿ. ಆಲ್ ದ ಬಿಟ್ ಸಂಜು, ಇಷ್ಟು ಹೇಳಕ್ಕೆ ಮಾತ್ರ ಇಷ್ಟಪಡ್ತೀನಿ. ಫೈಟ್ ಮಾಡಿದ್ದೀವಿ. ಇವ್ನು ಶಿವು ಅಂತೇಳಿ, ಇವ್ನು ಭಾಸ್ಕರ್ ಅಂತ, ಅವ್ನು ಮುಸ್ತಫ. ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ಲವ್ ಕಂಟೆಂಟ್ ಇದೆ, ಫ್ಯಾಮಿಲಿ ಕಂಟೆಂಟ್ ಇದೆ, ಒಂದು ಹೆಣ್ಮಕ್ಳ ವಿಷಯ ಇದೆ. ಬಂದು ನೋಡಿ, ಚೆನ್ನಾಗಿದೆ. ಜಾಸ್ತಿ ಮಾತಾಡಲ್ಲ. ಈಗ ನಮ್ಮ భాస్కర్ జాలీ సినిమా జాలీ సూపర్ అంటే సూపర్. నాకు కన్నడ రాదు ఏమనుకోద్దండి. అంటే సినిమాలో చిన్న పాప క్యారెక్టర్ ఉందండి, ఎక్సలెంట్ సూపర్. కానీ హీరోనికి నమ్మేలేదు, ఆ పాపకి నమ్ముతాడు. కానీ ఆ పాపే వచ్చేసి డిఫరెంట్ అంటే ವಿಲನ್ ಕ್ಯಾರೆಕ್ಟರ್. ಹೇಗಿತ್ತು ನಿಮ್ಮ ಪಾತ್ರ? ಸ್ಕ್ರೀನ್ ಮೇಲೆ ನೋಡಿದಾಗ ನಿಮ್ಮ ಪಾತ್ರ ಹೇಗೆ ಅನ್ನಿಸ್ತು? ಚೆನ್ನಾಗಿದೆ, బాగుంది, చాలా సూపర్ గా ఉంది.
నాకైతే చాలా అంటే చాలా నచ్చింది సినిమా. సూపర్ అంటే సూపర్ ఉంది. ಥ್ಯಾಂಕ್ ಯು. ವೀಕ್ಷಕರಿಗೆ ನೀವ್ ಹೇಳಿ ಸಿನಿಮಾನ ನೋಡ್ಬೇಕು ಅಂತ. ಸಿನಿಮಾ ಸಂಜು ಸಿನಿಮಾ వచ్చి చూడండి. చాలా ಕನ್ನಡದಲ್ಲಿ ಹೇಳಿ, ಕನ್ನಡ ಸಿನಿಮಾ ಇವ್ರು ಹೇಳ್ಕೊಡ್ತಾರೆ, ಹೇಳಿ ಹಂಗೆ. ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾ ಸಂಜು ನೋಡ್ರಿ. ತುಂಬಾ ಅಂತ ತುಂಬಾ ಚೆನ್ನಾಗಿದೆ. ಇಂಟರ್ವೆಲ್ ಸೀನು, ಲಾಸ್ಟ್ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಇದೆ. ಸೂಪರ್ ಆಗಿದೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಸೂಪರ್ ಆಗಿದೆ. ಸಂಜು ಮೂವಿ ಬಂದು ಒಂದು ನವಿರಾದ ಪ್ರೇಮ ಕಥೆ ಮಾಡಿದ್ದಾರೆ, ಅದ್ಭುತವಾಗಿದೆ. ಟ್ರಾಜಿಡಿ, ಲವ್ ಸ್ಟೋರಿ ಮತ್ತೆ ಪೇರೆಂಟ್ಸ್ ಇದೆಲ್ಲನೂ ಕೂಡ ಒಂದು ಸಿನಿಮಾದಲ್ಲಿ ಏನೇನು ಮಸಾಲೆ ತುಂಬೋದೆಲ್ಲ ತುಂಬಿದ್ದಾರೆ. ತುಂಬಾ ಅದ್ಭುತವಾಗಿದೆ ಸಿನಿಮಾ. ಕನ್ನಡ ಸಿನಿಮಾನ ನೋಡಿ ಮತ್ತೆ ತುಂಬಾ ಹೌಸ್ಫುಲ್ ಆಗಿದ್ದು ಬಂದ ತಕ್ಷಣ ನೋಡಿ ಖುಷಿ ಆಯ್ತು. ಇದೇನಪ್ಪ ಹೊಸ ಸಿನಿಮಾ, ಫಸ್ಟ್ ಡೇನೇ ಇಷ್ಟೊಂದು ಹೌಸ್ಫುಲ್ ಆಗಿದೆ ಅಂತ. ಇದೇ ತರ ಸಿನಿಮಾ ಹೌಸ್ಫುಲ್ ಆಗಲಿ, 100 days ಓಡ್ಲಿ ಅಂತ ಹೇಳ್ತಾ ಸಿನಿಮಾ ಆಲ್ ದ ಬೆಸ್ಟ್, ಇಡೀ ಟೀಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸರ್ ಸ್ವಲ್ಪ ಮುಂದೆ ಬನ್ನಿ. ಇದು ಟೀಮೇ ಕರ್ಕೊಂಡ್ಬಿಡ್ತಿಲ್ಲ, ಒಂದು ಫ್ಯಾಮಿಲಿನ ಒಟ್ಟಿಗೆ ಕರೆದು ಬಿಡಿ. ಇಲ್ಲ ಇನ್ನೊಂದು ಅವ್ರು ಬಂದು ಮಾತಾಡ್ತಾರೆ. ನಮಸ್ತೆ ಎಲ್ಲ ಮೀಡಿಯಾ ಮಾತ್ರ ನಮಸ್ತೆ. ಈ ಸಿನಿಮಾ ಕ್ಯಾಮ್ರಾಮನ್ ಆಗಿ DOP ವರ್ಕ್ ಮಾಡ್ತಾ ಇದ್ದೀನಿ. ಏನಿಲ್ಲ ತುಂಬ ಖುಷಿ ಆಗುತ್ತೆ. ಏನಕ್ಕೆ ಅಂದರೆ ನಾನು ಅವಾಗ ಮುಂಗಾರು ಮಳೆನೂ ಅಸೋಸಿಯೇಟ್ ಆಗೆಲ್ಲ ವರ್ಕ್ ಮಾಡಿರ್ತೀನಿ. ಮುಂಗಾರು ಮಳೆ, ಗಾಳಿಪಟ ಈ ಥರ ಎಲ್ಲ. ಈಗ ನೋಡ್ತು ಅಂದರೆ ನಾನು ಗ್ರೀನರಿ ನಾನು ವರ್ಕ್ ಮಾಡಿರ್ತೀನಿ. ತುಂಬ ಖುಷಿ ಆಗ್ತಾ ಇದೆ, ತುಂಬ ಚೆನ್ನಾಗಿದೆ. ಆಮೇಲೆ ಎಲ್ಲ ಆಡಿಯನ್ಸು, ತಾಯಂದರು, ಅಮ್ಮ ಮಗ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ. ತಾಯಂದರು ಬಂದು ಈ ಸಿನಿಮಾ ಗೆಲ್ಲಿಸ್ಬೇಕು. ಏನಕ್ಕೆ ಸಿನಿಮಾದಲ್ಲಿ ಇರೋದು ತಾಯಿ ಓರಿಯೆಂಟೆಡ್, ತುಂಬ ಚೆನ್ನಾಗಿದೆ. ಬಂದು ಎಲ್ಲರೂ ದಯವಿಟ್ಟು ನೋಡಿ. ತುಂಬ ಬ್ಯೂಟಿಫುಲ್ ಆಗಿ ಒಳ್ಳೆ ಸಬ್ಜೆಕ್ಟು. ಎಲ್ಲರೂ ಟಿಕೆಟ್ ಕೊಟ್ಟು ಸಿನಿಮಾ ನೋಡಿ ಯಾರಿಗೂ ಏನು ಒಂದು ಚೂರು ಬೇಜಾರು ಅನ್ಸಲ್ಲ. ಎಲ್ಲರೂ ಫಿಲ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮೇಡಮ್ ನಿಮಗೆ ಮೂವಿ ಸ್ವಲ್ಪ ಮುಂದೆ ಬನ್ನಿ ಪ್ಲೀಸ್. ನನಗೆ ತುಂಬ ಇಷ್ಟ ಆಗಿದ್ದು ಕಂಟೆಂಟು, ಒಳ್ಳೆ ಮೆಸೇಜ್ ಇದೆ. ಮದುವೆ ಆದ್ಮೇಲೂ ಹೆಣ್ಮಕ್ಳು ಅವರ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೋಬೋದು, ಅದು ತುಂಬ ಇಂಪಾರ್ಟೆಂಟ್ ಅನ್ನೋದು ತುಂಬ ಚೆನ್ನಾಗಿ ಹೇಳಿದ್ದಾರೆ. ನನಗೆ ಅದು ತುಂಬ ಇಷ್ಟ ಆಯಿತು, ಕನೆಕ್ಟ್ ಆಯಿತು. ಎಲ್ಲೂ ಬೋರ್ ಆಗಲ್ಲ, ಸಾಂಗ್ಸು ಚೆನ್ನಾಗಿದೆ. ಓವರಾಲ್ ಏನು ಸಿನಿಮಾದಲ್ಲಿ ಏನೇನು ಬೇಕೋ ಎಲ್ಲ ಇದೆ. ಮೇಯ್ನಾಗಿ ಕಂಟೆಂಟ್ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ. ಥ್ಯಾಂಕ್ ಯು. ಫಿಲಿಮ್ ತುಂಬ ಚೆನ್ನಾಗಿ ಬಂದಿದೆ. ಸ್ಟೋರಿ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಆದರೆ ಒಂದೇ ಒಂದು ನನ್ನ ಮನಸ್ಸಿಗೆ ನೋವಾಗಿದ್ದೇನೆಂದರೆ ಹ್ಯಾಪಿ ಎಂಡಿಂಗ್ ಇರಬೇಕಾಗಿತ್ತು. ಅದೊಂದು ಅದರ್ ದೆನ್ ಓವರ್ ಆಲ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಷ್ಟ ಬಿದ್ದು ನಮ್ಮ ಒಳ್ಳೆ ಕನ್ನಡ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ನಮಗೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು. ಈ ಕಾಲಕ್ಕೆ ಎಲ್ಲರೂ ನೋಡುವಂಥ ಫಿಲಮು, ಎಲ್ಲರೂ ನೋಡಿದ್ರೆ ಒಳ್ಳೇದು. ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಆಲ್ ದಿ ಬೆಸ್ಟ್ ಫಿಲ್ಮ್. ಮೂವಿಯಿಂದ ಒಳ್ಳೆ ಮೆಸೇಜ್ ಬಂದಿದೆ. ಟೀಚರ್ಸ್ ಇಂದ ಮಕ್ಕಳಿಗೆ ಏನು ಕೊಡಬೇಕು ಅಂತ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ. ಬೆಸ್ಟ್ ಅಂಡ್ ಎಥಿರಾನ್ ಅಂಡ್ ಟೀಮ್ ಹೊಸ ಪ್ರಯತ್ನ, ಹೊಸ ಹೀರೋ ಕತೆ. ಮೊದಲನೇ ಕಾಮಿಡಿ ಎಂಡ್ ಆಗಬೇಕಾಯ್ತು ಇಷ್ಟ. ಎಂಡಿಂಗ್ ಚೆನ್ನಾಗಿದೆ. ಒಬ್ಬೊಬ್ಬರ ಅಭಿಪ್ರಾಯ ಇದೆ. ಹೊಸ ಪ್ರಯತ್ನಕ್ಕೆ ನಾವು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಒಳ್ಳೆ ಸೇವೆ ಮಾಡಿದ್ದಾರೆ. ಆ ಟೀಮ್ಗೆ ಅಭಿನಂದನೆಗಳು. ತುಂಬ ಚೆನ್ನಾಗಿದೆ. ಕತೆ ತುಂಬ ಚೆನ್ನಾಗಿದೆ. ಎಲ್ಲರೂ ಕೂಡ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಮ್ಯಾಮ್ ಯಾವ ಸಾಂಗ್ ಇಷ್ಟ ಆಯ್ತು? ಮತ್ತೆ ತುಂಬ ಚೆನ್ನಾಗಿದೆ. ಈಗ ಬರೋ ತನಕ ಎಲ್ಲ ಫಿಲಮ್ಕಿನ್ನ ಭಿನ್ನವಾಗಿದೆ. ತುಂಬ ಚೆನ್ನಾಗಿದೆ. ಸರಳವಾದ ಒಂದು ಪ್ರೇಮ ಕಥೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ವೆರಿ ನೈಸ್. ಎಸ್ಪೆಷಲಿ ಫಾರ್ ಆಲ್ಕೋಹಾಲಿಕ್ ಕಿಡ್ಸ್ನ ಮದರ್ ಯಾವ ಥರ ಚೆನ್ನಾಗಿ ಮಾಡ್ತಾರೆ ಅನ್ನೋದು ಸಪೋರ್ಟ್ ಮಾಡ್ತಾರೆ. ಇಟ್ಸ್ ಎ ವೆರಿ ಗುಡ್ ಸೋಷಿಯಲ್ ಮೆಸೇಜ್. ಐ ಫೀಲ್ ಎವ್ರಿ ಒನ್ ಶುಡ್ ವಾಚ್ ದಿಸ್. ಅಬ್ಸಲ್ಯೂಟ್ಲಿ ವೆರಿ ಫೈನ್ ಮೂವಿ. ನೈಸ್ ಮೂವಿ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ನಾನು ಕೂಡ ಆ್ಯಕ್ಟ್ ಮಾಡಿದ್ದೀನಿ. ನಾವು ಅನ್ಕೊಳೋದಕ್ಕಿಂತ ತುಂಬ ಫಿಲಮ್ ತುಂಬ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿದೆ ಕೂಡ. ಎಲ್ಲ ಬಂದು ಥಿಯೇಟರ್ ನೋಡಿ ಅಂತ ಹೇಳ್ತಾ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೊಸಬ್ರನ್ನ ಎಲ್ಲರೂ. ಕ್ಯಾರೆಕ್ಟರ್ ಮಾಡಿದ್ದೀರಾ? ನಾನು ಕಾಲೇಜ್ ಹುಡುಗ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸಿನಿಮಾಲಿ 12-13 ಕ್ಯಾರೆಕ್ಟರ್ ಬರ್ತದೆ. ಅದ್ರಲ್ಲಿ ಒಂದು ಕ್ಯಾರೆಕ್ಟರ್ ನಂದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಕ್ಯಾರೆಕ್ಟರ್ ನಂದು ಚೆನ್ನಾಗಿ, ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ, ನಾನು ಚೆನ್ನಾಗಿ ಬಂದಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ದಯವಿಟ್ಟು ಬಂದು ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನನ್ನ ಮಾತು. ಥ್ಯಾಂಕ್ ಯು. ಅಮ್ಮ ಮುಂದೆ ಬರಲಿ. ಕೈ ನೋವು. ಮೀನಾ ಕಿರಣ್ ಅಂತ ಆರ್ಟಿಸ್ಟ್ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಇದರಲ್ಲಿ. ಆ್ಯಂಡ್ ಮೂವಿ ಇಸ್ ವೆರಿ ಡಿಫ್ರೆಂಟ್. ಬೇರೆ ಎಲ್ಲ ಮೂವಿನಲ್ಲಿ ಇರೋ ಥರ ರೊಮ್ಯಾನ್ಸ್ ಅದು ಇದು ಏನೂ ಇಲ್ಲ. ವೆರಿ ಡಿಫ್ರೆಂಟ್ ಆ್ಯಂಡ್ ಎಸ್ಪೆಷಲಿ ದ ಕ್ಲೈಮ್ಯಾಕ್ಸ್ ಇಸ್ ಬ್ಯೂಟಿಫುಲ್. ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದ್ಬಿಟ್ಟು ಮೂವಿ ನೋಡಿ ನಮ್ಮ ಎಂಟೈರ್ ಟೀಮ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಫಿಲಮ್ ತುಂಬ ಚೆನ್ನಾಗಿದೆ. ದಯವಿಟ್ಟು ನೋಡಿ. ಕನ್ನಡ ಚಿತ್ರನ ಥಿಯೇಟರಲ್ಲೇ ನೋಡಿ, ಪ್ರೋತ್ಸಾಹಿಸಿ. ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಸೂಪರ್.
ದಿ ಬೆಸ್ಟ್. ಅಂತಹ ಸಿನಿಮಾ ಮೂವಿ ಆಗಿದೆ. ಇಲ್ಲಿ ನಮಗೆ ವಿದೇಶಗಳಿಗೆ ಹೋಗಿ ಬಹಳ ಬೇರೆ ಬೇರೆ ರೀತಿಯಲ್ಲಿ ಸಿನಿಮಾಗಳು ತೆಗೆದು ಏನೇನು ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪೋಸ್ ಮಾಡಿ ಸಿನಿಮಾಗಳು ಮಾಡೋವಂಥ ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೀವಿ ಅನ್ಯ ಭಾಷೆಗಳಲ್ಲಿ. ನಮ್ಮ ಕನ್ನಡ ಮೂವಿನಲ್ಲಿ ಇಂಥ ಮೂವಿ ಬಂದಿರೋದು ನಿಜವಾಗಿ ಬಹಳ ಬಹಳ ಖುಷಿ ಆಗ್ತಾ ಇದೆ. ಜನನು ಕೂಡ ಅಂದರೆ ಡೈರೆಕ್ಟ್ರಿಂದ ಹಿಡಿದು ಪ್ರೊಡ್ಯೂಸರಿಂದ ಹಿಡಿದು ಇಂಥ ಒಂದು ಸಿನಿಮಾಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಲಿ ಅಂತ ನಾನು ಬಹಳ ಬಯಸ್ತೇನೆ. ನಾನು 20 ವರ್ಷ ಆಗಿದೆ ಸಿನಿಮಾ ನೋಡಿ. ಇವತ್ತು ನಮ್ಮ ಮೇಡಮ್ ಅವರು ಬಲವಂತ ಮಾಡಿ ಕರ್ಕೊಂಡು ಬಂದರು. ಬಹಳ ಒಂದು ಒಳ್ಳೆ ಮೂವಿನೇ ನೋಡಿದೆ ಅಂತ ಅನಿಸ್ತು. ಅದರಲ್ಲೂ ಹೀರೋಯಿನ್ ಪಾತ್ರ, ಹೀರೋ ಪಾತ್ರ ತುಂಬ ಚೆನ್ನಾಗಿದೆ. ಬಹಳ ಏನೋ ತುಂಬ ಅಚ್ಚು ಇದೆ ಅವರು, ಪರವಾಗಿಲ್ಲ. ಬಟ್ ನೋಡುವಂಥ ಸಿನಿಮಾ ಎಲ್ಲರೂ ಕೂಡ ನೋಡಿ ಅಂತ ಎಲ್ಲರಿಗೂ ಮೇಡಮ್ ನಿಮ್ಗೆ ಹೇಗೆ ಅನ್ನಿಸ್ತು? ನಾನು ಆರ್ಟಿಸ್ಟ್, ಪೌರಾಣಿಕ ಸಾಮಾಜಿಕ ಆಶಾ ಅಂತ ನಂಗೆ ತುಂಬ ಇಷ್ಟ ಆಯಿತು. ನಾನು ಮೂವಿ ಎಲ್ಲ ಥ್ಯಾಂಕ್ ಯು. ಪಡ್ಬಾರ್ದಂತ ಈ ಫಿಲಮಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಯಾರೇ ತಂದೆಯಲ್ಲಿ ಮಗಳ ಮೇಲೆ ನಂಬಿಕೆ ಇದ್ದರೆ ಇಂಥ ಫಿಲಮ್ಗಳು ನೋಡೋದ್ರಿಂದ ಅರ್ಥ ಆಗುತ್ತೆ. ಯಾವುದೇ ಒಂದು ಹೆಣ್ಮಗು ಆದ್ರೂ ದುಡುಕಿ ಜೀವನದಲ್ಲಿ ತಪ್ಪು ನಿರ್ಧಾರ ತಾಂಬಾರ್ದು ಅಂತ ಹೇಳ್ಬಿಟ್ಟು ಈ ಫಿಲಮಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಫಿಲಮ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸರ್. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿದೆ. ನನಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಸಾಂಗ್ಸ್ ತುಂಬ ಇಷ್ಟ ಆಯಿತು. ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಲವ್ ಸ್ಟೋರಿ ಚೆನ್ನಾಗಿದೆ. ಬಟ್ ಲಾಸ್ಟ್ ಮೂಮೆಂಟ್ ಉಳಿಸ್ಕೋಬೋದಾಗಿತ್ತು. ಅದು ನೋಡಬೇಕು. ನಮ್ಮ ತಂದೆ ಹೇಳ್ತಾರೆ ತುಂಬ ಚೆಂದಾಗೈತ್ರಿ, ಚಲೋ ಐತಿ. ಕೂಡಿಸಿದ್ರೆ ಇನ್ನೂ ಚೆನ್ನಾಗಿ ಅದ್ಭುತವಾಗಿ ಬಂದಿರೋದು.